ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಿಷ್ಟು ವರಮಹಾಲಕ್ಷ್ಮಿ ಶಾಪಿಂಗ್ ಅಂತ ಹೋಗ್ಬಿಟ್ಟು ಒಂದಿಷ್ಟು ಸಾರಿಗಳನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂಥ ಸಾರಿಗಳು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ನಾನು ಬ್ಯಾಂಗ್ಳೂರಲ್ಲಿರುವಂಥ ಪೋತೀಸಲ್ಲಿ ಸಾರಿಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಪೋತೀಸಲ್ಲಿ ಸಾರಿ, ನೀವು ಪೋತೀಸ್ ಬಗ್ಗೆ ಕೇಳೇ ಇರ್ತೀರ. ಬ್ಯಾಂಗ್ಳೂರಲ್ಲಿ ಪೋತೀಸ್ ತುಂಬಾ ಫೇಮಸ್ ಆಗಿರುತ್ತೆ. ಪೋತೀಸ್ ಆಗಿರಲಿ, ಅದ್ರ ಕೆಳಗಡೆ ಹೋದರೆ ಚಿಕ್ಕಪೇಟ್ ಬರುತ್ತೆ. ಸೊ ಅವೆಲ್ಲ ತುಂಬಾ ಫೇಮಸ್ ಇದಾವೆ ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಸೊ ಅದ್ರ ಬಗ್ಗೆ ನೇಮ್ ಕೇಳಿರ್ತೀರ ನೀವು. ಸೊ ಇವತ್ತು ನನ್ನ ವಿಡಿಯೋಸಲ್ಲಿ ನಾವು ಪೋತೀಸಲ್ಲಿ ನಿಮಗೆ ಯಾವ ರೀತಿ ಸಾರಿಗಳು ಸಿಗುತ್ತೆ, ಏನು ಎಲ್ಲ ಪ್ರತಿಯೊಂದರ ಬಗ್ಗೆನೂ ನಾನು ಡಿಟೇಲ್ ಆಗಿ ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸೊ ದಟ್ ನಾನು ಮುಂದೆ ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ಕಂಟೆಂಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ವಿಡಿಯೋ ಲೈಕ್ ಆಗಿದ್ರೆ ಪುಟ್ಟ ಲೈಕ್ ಕೊಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡ್ತೀನಿ. ನಾನು 2 ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತೀನಿ. ದಿಸ್ ಇಸ್ ಮೈ 3rd ಇಯರ್ ಅಂತ ಹೇಳ್ಬೋದು. ಸೊ ಸೆಲೆಬ್ರೇಟ್ ಮಾಡ್ತೀನಿ ಆ ಒಂದು ಹಬ್ಬನ. ನಮ್ಮ ಮನೆ ಲಕ್ಷ್ಮಿಗೆ ಸಾರಿ ತಗೊಂಡು ಬರೋಣ ವರಮಹಾಲಕ್ಷ್ಮಿ ಅಂದ್ಕೊಂಡು ನಾನು ಹೋಗ್ಬೇಕು. ಫಸ್ಟ್ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಇಲ್ಲಿ ನಿಯರ್ ಬೈ ಹೋಗೋಣ, ಕಮರ್ಷಿಯಲ್ ಸ್ಟ್ರೀಟಲ್ಲೂ ತುಂಬಾ ಶಾಪ್ಸ್ಗಳು, ಸಾರಿ ಶಾಪ್ಗಳೆಲ್ಲನೂ ಇವೆ. ಸೊ ಅಲ್ಲಿ ತಗೊಂಡು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿದಂತ ಹೇಳ್ಬೋದು. ಹೋದ್ವಿ, ಬಟ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಎಲ್ಲನೂ ಚೆಕ್ ಮಾಡಿದ್ವಿ. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ ಅದರಲ್ಲೇ ಒಂದು ಕಾಂಜಾವರಂ ಇದೆಯಾ ನೋಡಿ, ಅಲ್ಲಿ ಕೂಡ ನಾನು ಸಾರಿನ ನೋಡಿದೆ ಅಂತ ಹೇಳ್ಬೋದು. ನನಗೆ ಎಲ್ಲಿ ಸಾರಿಗಳು ಲೈಕ್ ಆಗಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ಗೆ ನೀವು ಬಂದರೆ ಸಾರಿಗಳಿಗೋಸ್ಕರ ನೀವು ಬೇಡಿ, ನೀವು ಸಾರಿಗಳಿಗೋಸ್ಕರ ಕಮರ್ಷಿಯಲ್ ಸ್ಟ್ರೀಟ್ಗೆ. ಬಿಕಾಸ್ ಅಲ್ಲಿ ಜಾಸ್ತಿ ನಿಮಗೆ ಹೇರ್ ಅಸೆಸರೀಸ್ ಆಗಿರಲಿ, ಇಯರಿಂಗ್ಸ್ ಆಗಿರಲಿ, ಜ್ಯುವೆಲರೀಸ್ ಆಗಿರಲಿ ಆ್ಯಂಡ್ ಡ್ರೆಸ್ಗಳಾಗಿರಲಿ ಅಂಥ ಕಲೆಕ್ಷನ್ಸು ತುಂಬ ಸಖತ್ತಾಗಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸಾರಿ ಅಂತ ಬಂದಾಗ ಜಾಸ್ತಿ ಶಾಪ್ಗಳಿಲ್ಲ, ಒಂದು 2-3 ಸಿಲ್ಕ್ ಸಾರಿ ಶಾಪ್ಸ್ಗಳಿದೆ. ಅಲ್ಲಿ ನಿಮಗೆ ಬೇಕಾದಂಥ ಸಾರಿಗಳು ಸಿಗಲ್ಲ. ಅವ್ರು ಯಾವ್ದು ಇಟ್ಟಿರ್ತಾರೆ ನಾವು ಅದನ್ನೇ ತಗೋಬೇಕಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಸಾರಿಗಳ ವಿಷಯ ಬಂದಾಗ ಕಮರ್ಷಿಯಲ್ ಸ್ಟ್ರೀಟ್ನ ಅವಾಯ್ಡ್ ಮಾಡ್ಬೇಕಂತ ಹೇಳ್ತೀನಿ. ನಾನು ಅಂದ್ಕೊಂಡೆ ಇರ್ಬೋದೇನೋ, ನೋಡೋಣ ಒಂದು 2-3 ಶಾಪ್ಗಳು ಅಂತ ಅಂದ್ಕೊಂಡೆ, ಬಟ್ ಇರಲಿಲ್ಲ. ನನಗೆ ಲೈಕ್ ನನ್ನ ಒಂದು ರೇಂಜ್ ಬಜೆಟ್ಗೆ ಅಥವಾ ನನಗೆ ಲೈಕ್ ಆಗಿದ್ದು ಅಷ್ಟು ಅಲ್ಲಿ ಸಿಗಲಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತ ಅಂದ್ಕೊಂಡು, ಆ್ಯಂಡ್ ಚಿಕ್ಕಪೇಟ್ ಇಸ್ ದ ಬೆಸ್ಟ್ ಆಪ್ಷನ್. ಬ್ಯಾಂಗ್ಳೂರಲ್ಲಿದ್ದರೆ ನೀವು ಸಾರಿಗಳಿಗೆ ಹೋಗ್ತೀರಂದ್ರೆ ಚಿಕ್ಕಪೇಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಬಿಕಾಸ್ ಚಿಕ್ಕಪೇಟಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ನಿಮಗೆ ಕಲೆಕ್ಷನ್ಸು ನೀವು ಒಂದೇ ಕಲರ್, ಒಂದೇ ಪ್ಯಾಟರ್ನಲ್ಲಿ ನಿಮಗೆ 10 to 20 ಕಲರ್ಸ್ ಸಿಗುತ್ತೆ. ಸೇಮ್ ಪ್ಯಾಟರ್ನ್ ಆ ಥರ ಎಲ್ಲ ನಿಮಗೆ ಸಿಗುತ್ತೆ. ಬಟ್ ಆ ಚಿಕ್ಕಪೇಟನ್ನ ಬಿಟ್ಟರೆ ಬೇರೆ ಎಲ್ಲೂ ಆ ಥರ ನೋಡಲ್ಲ ಅಂತ ಹೇಳ್ಬೋದು. ಸುಮಾರಷ್ಟು ಶಾಪ್ಗಳು ಬಂದಂತರೂ ಎಷ್ಟು ಶಾಪ್ಗಳಿದೆ ಅಂದರೆ ತುಂಬಾ ಶಾಪ್ಗಳಿದೆ. ಕಲೆಕ್ಷನ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಏನಾದರೂ ನೀವು ವೆಡ್ಡಿಂಗಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಅಂದರೆ ಚಿಕ್ಕಪೇಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸಾರಿಗಳಿಗೆ ನೀವು ಶಾಪ್ ಮಾಡ್ತಾಯಿದ್ರೆ ನೀವು ಚಿಕ್ಕಪೇಟಲ್ಲಿ ತೊಗೋಬೋದು. ಹಾಗೆ ನಮ್ಮ ತಂಗಿದು, ನಮ್ಮ ಅಕ್ಕಂದು ಎಲ್ಲ ಅಲ್ಲೇ ನಾವು ಶಾಪ್ ಮಾಡಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಕೂಡ ಗೊತ್ತಿದೆ ನನಗೆ. ತುಂಬ ಚೆನ್ನಾಗಿ ಸಿಗುತ್ತೆ, ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಚಿಕ್ಕಪೇಟನ್ನ ಚೂಸ್ ಮಾಡ್ಕೋಬೋದು. ಸೊ ಇನ್ನೇನಪ್ಪ, ಚಿಕ್ಕಪೇಟ್ ಹೋಗೋಣ ಅಂತ ಪ್ಲಾನ್ ಮಾಡಿ ಚಿಕ್ಕಪೇಟ್ಗೆ ಹೋಗ್ತಾ ಇದ್ವಿ. ಬಟ್ ನಾವು ಹೋಗುವಂಥ ವೇಳೆ ನಿಮಗೆ ಪೋತೀಸ್ ಸಿಗುತ್ತೆ. ಸೊ ಪೋತೀಸ್ಗೆ ಎಂಟರ್ ಆದ್ವಿ. ಸೊ ಹಿಂಗೆ ಸ್ಟ್ರೇಟಾಗಿ ಹೋಗೋದಿತ್ತು ರೋಡು. ನಾವು ಪೋತೀಸ್ಗೆ ಎಂಟರ್ ಆದಾಗ ಪೋತೀಸ್ ನೋಡ್ತೀವಿ. ಪೋತೀಸಲ್ಲಿ ತುಂಬ ಜನ ಒಂದು ಲೈಕ್ ಆಫರ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಇದು ಹಾಕಿದ್ರು. ಇನ್ನೇನಪ್ಪ ನೋಡೋಣ, ಪೋತೀಸಲ್ಲಿ ತಗೊಂಡ್ರೆ ಆಯಿತು. ಅಲ್ಲಿ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿ ಸಖತ್ತಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಕಲೆಕ್ಷನ್ಸ್ ವೈಸ್ ಆಲ್ಸೋ ಪೋತೀಸ್ ಇಸ್ ದ ಬೆಸ್ಟ್ ಆಪ್ಷನ್. ಪೋತೀಸಲ್ಲೇ ತಗೊಳ್ಳೋಣ, ಇನ್ನೇನು ಅಪ್ಪ ಹೋಗೋಣ ನೋಡೋಣ ಹೇಗಿದೆ. ಪೋತೀಸಲ್ಲಿ ಇಷ್ಟಲ್ಲ ಚಿಕ್ಕಪೇಟ್ಗೆ ಹೋಗೋಣ ಅಂತ ನಾವು ಆಪ್ಷನ್ಸ್ ಇಟ್ಕೊಂಡ್ವಿ. ಪೋತೀಸ್ಗೆ ಎಂಟರ್ ಆಗ್ತೀವಿ. ತುಂಬಾ ಸುಮಾರಷ್ಟು ಆಪ್ಷನ್ಸ್ಗಳು ಆ್ಯಂಡ್ ಫ್ಲ್ಯಾಟ್ 50% ಆಷಾಢ ಸೇಲ್ ಕೂಡ ನಿಮಗೆ ಪೋತೀಸಲ್ಲಿ ಸಿಗ್ತಾಯಿತ್ತು ಅಂತ ಹೇಳ್ಬೋದು. ಆಷಾಢ ಸೇಲ್ ಇರೋದ್ರಿಂದ 15% ಫ್ಲ್ಯಾಟ್ 15% ಒಳಗೂ ನಮಗೆ ಆಫರ್ ಸಿಗ್ತಾ ಇತ್ತು. ಬೈ 1 get 1 ಕೂಡ ಆಪ್ಷನ್ ಇತ್ತು. ಎಲ್ಲ ಇದ್ದಿದ್ದರಿಂದ. ಆ್ಯಂಡ್ ಪೋತೀಸಲ್ಲಿ 3 ಸೆಕ್ಷನ್ಸ್ ಇನ್ ಫ್ಲೋರ್ ವೈಸ್ ಇದೆ, ಅಪ್ ಟು 6th ಫ್ಲೋರ್ವರೆಗೂ ಇದೆ. ಸೊ ಫಸ್ಟ್ 3 ಫ್ಲೋರ್ಸ್ ಏನಿದೆಯಲ್ಲ ಫುಲ್ ಸಾರೀಸಿಂದನೇ ಇದಾಗಿದೆ ಅಂತ ಹೇಳ್ಬೋದು. ಫುಲ್ ಸಾರಿಗಳೇ ಇವೆ. ಅದಾದಮೇಲೆ ಕಿಡ್ಸದಿದೆ, ಮೆನ್ಸ್ದಿದೆ ಆ್ಯಂಡ್ ವುಮೆನ್ಸ್ದು ಚೂಡೀಸು ಅವೆಲ್ಲನೂ ಅದರದ್ದೊಂದು ಸೆಕ್ಷನ್ ಇದೆ. ಸೊ ಫಸ್ಟ್ 3 ಬಂದುಬಿಟ್ರೆ ನಿಮಗೆ ಸಾರಿಗಳೇ ಇದೆ ಅಂತ ಹೇಳ್ಬೋದು. ಸೊ ನೋಡಿದ್ವಿ, ಹುಡುಕಿದ್ವಿ, ಲೈಕ್ ಆಯಿತು. ಆ್ಯಂಡ್ ತುಂಬ ಜನ ರಶ್ ಅಂತಂದರೆ ನಿಮಗೆ
ವೀಡಿಯೋಸ್ನೆಲ್ಲ ಹಾಕ್ತೀನಿ, ನೋಡ್ಬೋದು. ತುಂಬ ರಶ್ ಅಂತ ಹೇಳ್ಬೋದು ಪೋತೀಸಲ್ಲಿ. ಹೆಂಗೆ ತೊಗೊಳೋದು, ಹೆಂಗೆ ಮಗುನ ಬೇರೆ ಕರ್ಕೊಂಡೋಗಿದ್ವಿ, ಹೆಂಗೆ ತೊಗೊಳೋದು ಮಾಡೋದಾ ಅಂತ ಅಂದ್ಕೊಂಡ್ಬಿಟ್ಟು ಹಂಗೂ ಹಿಂಗೂ ನೋಡ್ತಾ ಕಲೆಕ್ಷನ್ಸ್ ಲೈಕ್ ಆಗ್ತಾ ಇತ್ತು ನನಗಲ್ಲಿ. ಒಂದಿಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ ಕೆಳಗಡೆ ಒಂದು ಸೆಕ್ಷನಲ್ಲಿ. ಬಟ್ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು ಅಂತ ಹೇಳ್ಬೋದು. ಇವನ್ ನಮಗೆ ಒಂದು 1000 ರುಪೀಸ್ಗೆ 2 ಸಾರಿ ಸಿಗ್ತಾ ಇತ್ತು. ಆ್ಯಂಡ್ ಲೈಕ್ ಬೈ 1 get 1 ಆಪ್ಷನ್ಸು, ಆ ಥರ ಎಲ್ಲ ತುಂಬಾ ಆಪ್ಷನ್ಸ್ ಇತ್ತು. ಸೊ ನಾನೇನು ಅಂದ್ಕೊಂಡು ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಂತ ಅಂದ್ಕೊಂಡು, ನೀವೇನೋ ಅಷ್ಟೇ ರೇಂಜಲ್ಲಿ ನೋಡ್ತೀರಾ ಅಂದರೆ ಫಸ್ಟ್ ಫ್ಲೋರ್ನ ಚೂಸ್ ಮಾಡಿ. ಸ್ವಲ್ಪ ಇನ್ನೂ ಜಾಸ್ತಿ ರೇಂಜದ್ದು ನೋಡ್ತೀರಾ, 1500 2000ವರೆಗೂ ನೀವು ನೋಡ್ತೀರಾ ಅಂದರೆ ಸ್ವಲ್ಪ ಮೇಲೆ ಸೆಕ್ಷನ್ಗೆ ನೀವು ಹೋದರೆ ನೋಡ್ಬೋದು. ಆ್ಯಂಡ್ ಬಿಲ್ಲಿಂಗಿಗೆ ನಿಂತ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ಹಾರಿಬಲ್ ಅಂತ ಹೇಳ್ಬೋದು. ಇಷ್ಟು ಜನ ಇದ್ರು ಅಂತಂದರೆ. ಆ್ಯಂಡ್ ಈ ಒಂದು ಆಫರ್ ಬಂದುಬಿಟ್ಟು ಟಿಲ್ ನಿಮಗೆ ಆಗಸ್ಟ್ 15th ಇದೆ. ನೀವು ಹೋಗ್ಬಿಟ್ಟು ಇವಾಗ ವರಮಹಾಲಕ್ಷ್ಮಿ ಇದೆಯಲ್ಲ, ನೀವು ತಗೋಬೋದು. ಸಾರಿ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದ್ರ ಮೇಲೆ ಆಫ್ ಇರೋದ್ರಿಂದ ಚೆನ್ನಾಗಿ ಸಾರಿಗಳು ಸಿಗುತ್ತೆ. ಹೋಗ್ಬಿಟ್ಟು ಬಟ್ ಹುಡುಕ್ಬೇಕು, ನೀವು ಹುಡುಕ್ಬಿಟ್ಟು ತೊಗೋಬೇಕು. ಅಲ್ಲಿ ಯಾರು ನಮಗೆ ತೋರಿಸೋರು ಆ ಥರ ಇರಲ್ಲ. ಕೇಳಿದರೆ ಕಲರ್ಸ್ ಎಲ್ಲ ಕೊಡ್ತಾರೆ, ಬಟ್ ಕಂಪ್ಲೀಟ್ಲಿ ನಮಗೆ ಬೇರೆ ಕಡೆ ಶಾಪ್ಸ್ಗಳಿಗೆ ನಾವು ತೋರಿಸಿದ್ರೆ ನಮ್ಗೆ ಕೊಡ್ತಾರೆ ನೋಡಿ, ಆ ಥರ ಎಲ್ಲ ಇಲ್ಲಿ ಏನಿರಲ್ಲ. ನಾವು ಕಂಪ್ಲೀಟ್ಲಿ ನಾವೇ ಹುಡುಕ್ಬಿಟ್ಟು ತಗೊಳ್ಳುವಂಥದ್ದು ಅಂತ ಹೇಳ್ಬೋದು. ತೋರಿಸ್ತೀನಿ ನಾನು ಯಾವೆಲ್ಲ ಸಾರಿಗಳನ್ನು ತಗೊಂಡು ಬಂದಿದ್ದೀನಿ ಅಂತ. ಇವಾಗ 1 by 1 ನಿಮಗೆ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಸಾರಿಗಳನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 4 ಸಾರಿ ಅಂತ ಹೇಳ್ಬೋದು. ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ನಾನು ಫಸ್ಟ್ ತೋರಿಸ್ಬಿಟ್ಟು ನಾನು ಹಾಗೆ ಮಾತಾಡ್ಕೊಂತ ಹೇಳ್ತೀನಿ ನಿಮಗೆ. ಕೆಲವೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದಿದೆ ನಿಮ್ಮೊಟ್ಟಿಗೆ. ಸೊ ಫಸ್ಟ್ ಸಾರಿನ ತೋರಿಸ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಸಾರಿ ಅಂತ ಹೇಳ್ತೀನಿ. ಸೊ ಈ ಸಾರಿನ ನಾನು ಸೆಲೆಕ್ಟ್ ಮಾಡಿಲ್ಲ, ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾರಿಗಂದರೆ ಅವ್ರ ಅಮ್ಮಗೆ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಾನು ನನ್ನ ಸಾರಿಗಳಲ್ಲೆಲ್ಲ ನೋಡ್ತಾ ಇದ್ದೆ, ನೋಡೋಣ ಸೆಲೆಕ್ಟ್ ಮಾಡೋಣ ಸಿಕ್ಕರೆ ಅಂತ ನಾನು ಅನ್ಕೊತಾ ಇದ್ದೆ. ಬಟ್ ಅವ್ರು ಆಲ್ರೆಡಿ ಗೊತ್ತಿಲ್ಲ, ಆ ಸೈಡು ಸುಮ್ಮನೆ ವಾಕ್ ಮಾಡುವಾಗ ಅವ್ರು ಸೆಲೆಕ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಇದು ಅವರ ಒಂದು ಸೆಲೆಕ್ಷನ್ ಆಫ್ ಸಾರಿ ಅಂತ ಹೇಳ್ಬೋದು. ಚೆನ್ನಾಗಿದೆ, ಮರೂನ್ ಕಲರಲ್ಲಿದೆ. ಆ್ಯಂಡ್ ಕಾಂಬಿನೇಷನ್ ಒಳಗಡೆ ಗ್ರೀನ್ ಎಲ್ಲ ಇದೆ. ಓಪನ್ ಮಾಡೆಲ್ಲ ತೋರಿಸಲ್ಲ, ಬಿಕಾಸ್ ಅತ್ತೆ ಕೊಡೋದಿದೆಯಲ್ಲ. ಸೊ ಅವರೇ ಓಪನ್ ಮಾಡಿ ಉಟ್ಕೊಳ್ಳಿ ಅಂತ ನಾನೇನು ಓಪನ್ ಮಾಡ್ತಾ ಇಲ್ಲ. ಈ ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕಲರ್ ವೈಸ್. ಆ್ಯಂಡ್ ಈ ಥರ ನಿಮಗೆ ಆಪ್ಷನ್ಸ್ಗಳು ತುಂಬಾ ಇದೆ ಅಂತ ಹೇಳ್ಬೋದು. ಇದು ಆರ್ಟ್ ಸಾಫ್ಟ್ ಸಿಲ್ಕ್ ಅಂತ ಈ ಥರ ಬರುತ್ತೆ. ಈ ಥರ ಆಪ್ಷನ್ಸ್ಗಳು ತುಂಬಾ ಇದೆ. ತುಂಬ ಕಲರ್ಸಲ್ಲಿ ಸಿಗುತ್ತೆ, ತುಂಬ ವೆರೈಟೀಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಥರ ಸಾರಿಗಳನ್ನು ನೀವು ಈ ಥರನೇ ಹಾಕಿರ್ತಾರೆ, ನಾವು ನೋಡಿಬಿಟ್ಟು ತಗೋಬೋದು ಅಂತ. ಇದರಲ್ಲಿ ಕೂಡ ಬೈ 1 get 1 ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಇದು ಸಿಂಗಲ್ ಆಗಿ ಬಂದಿದೆ, ಇದು ಏನು ಬೈ 1 get 1 ಇಲ್ಲ. ಬೈ 1 get 1 ಅಂತ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದೇನು ಮೆನ್ಷನ್ ಮಾಡಿಲ್ಲ ಇದಕ್ಕೆ, ನೋಡ್ಬೋದು ನೀವು. ಇದು ಈ ಒಂದು ಸ್ಯಾರಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳೋದು ಅಂದರೆ, ಆ್ಯಕ್ಚುಲಿ ನಾವು ಕಾಂಜಾವರಂ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದೆ ನೋಡಿ, ಹೊಸದಾಗಿ ಓಪನ್ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಆ್ಯಕ್ಚುಲಿ ಒಂದು ಸಾರಿ ಸೆಲೆಕ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಗೋಲ್ಡ್ ಕಲರ್ ಬಂದಿತ್ತು. ಆ್ಯಂಡ್ ಬಾರ್ಡರ್ ಬಂದರೆ ಮರೂನ್ ಆಗಿತ್ತು ಆ್ಯಂಡ್ ಕಲರಲ್ಲಿತ್ತು. ಆ್ಯಂಡ್ ಸ್ವಲ್ಪ ಚೆನ್ನಾಗಿತ್ತು, ತುಂಬ ನಂಗೆ ಲೈಕ್ ಆಯಿತು. ಅದು ಓಪನ್ ಮಾಡಿದ ತಕ್ಷಣ ಲೈಕ್ ಆಗಿಬಿಡ್ತು ನನಗೆ. ಬೇರೆ ಸಾರಿಗಳೆಲ್ಲ ನೋಡ್ತಾ ಇದ್ದೆ, ಸುಮಾರು 15 ಮಿನಿಟ್ಸ್ ನೋಡಿದ್ರೆ ಯಾವುದೂ ಲೈಕ್ ಆಗ್ತಿಲ್ಲ. ಅದು ತೊಗೊಂಡು ಬಂದ ತಕ್ಷಣ ತುಂಬ ಲೈಕ್ ಆಯಿತು. ಸೊ ಆ ಒಂದು ಸಾರಿಗೆ ಅವರು ಡಿಸ್ಕೌಂಟ್ ಏನೋ ಇಟ್ಟಿರಲಿಲ್ಲ. ಸೊ ಇವಾಗ ಹೆಂಗೂ ಆಷಾಢ ಸೇಲ್ ಅಂತ ತುಂಬ ಆಫರ್ಸ್ಗಳು ಡಿಸ್ಕೌಂಟ್ಸ್ ಎಲ್ಲ ಇದೆ. ಬಟ್ ಅವರು ಅದಕ್ಕೆ ಏನು ಡಿಸ್ಕೌಂಟ್ಸ್ ಏನೂ ಇಟ್ಟಿಲ್ಲ. ನಾವು ಅಷ್ಟು ಜಾಸ್ತಿ ಡಿಸ್ಕೌಂಟ್ಸ್ ಎಲ್ಲ ಬರಲ್ಲ, 1000 ರುಪೀಸ್ ಅಷ್ಟು ಕಮ್ಮಿ ಆಗ್ಬೋದು ಅಂತ ಹೇಳಿದರು. ಅದಕ್ಕೆ ಆ್ಯಕ್ಚುಲಿ 7000 ಸಮಥಿಂಗ್ ಇತ್ತು, ಆ ಥರ ಹೇಳಿದರು. ಓಕೆ, ನಾವು 6000 ಬಂದರು ಅವರು. ಅದನ್ನೆಲ್ಲ ಆಫರ್ ಮಾಡಿ ನಾವು ಅಂದ್ವಿ ಓಕೆ, ಒಂದು 5500 ಪೇ ಮಾಡ್ತೀವಿ ಕೊಡಿ ಅಂತ ಅಂದ್ವಿ ನಾವು. ಸೊ ಅವರು ಇಲ್ಲ, ಅಷ್ಟು ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಅಂದರು. ನಮ್ಮ ಹಸ್ಬೆಂಡ್ ಇಲ್ಲಿ ತಗೋ ಅಂತ. ಅವರು ಕುಕಿನ್ ಅನ್ನಿಸ್ತಂದ್ರೆ, ಸುಮ್ಮನೆ ಇವಾಗೆಲ್ಲ ಆಫರ್ಸ್ಗಳೆಲ್ಲ ಇಷ್ಟೊಂದೆಲ್ಲ ನಡೀತಾ ಇದೆ. ಸೊ ಅದನ್ನು ಬಿಟ್ಬಿಟ್ಟು ಸುಮ್ಮನೆ 5000ಗೆ ಒಂದು ಸಾರಿ ತೊಗೊಳ್ಳೋದು ನನಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ನನಗೆ ಅವ್ರು ತೊಗೊಂಡ್ರು, ನನಗೆ ಇಷ್ಟ ಆಗಲಿಲ್ಲ. ಬೇಡ, ನಾವು ನೋಡೋಣ ಬೇರೆ ಕಡೆ ಅಂತ ಅಂದ್ಕೊಂಡು ಬಂದು ನಾವು ನೆಕ್ಸ್ಟ್ ಹೋಗಿದ್ದೆ ಚಿಕ್ಕಪೇಟ್ಗೆ ಹೋಗಿದ್ದೆ ಅಂತ ಹೇಳ್ಬೋದು. ಚಿಕ್ಕಪೇಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಪೋತೀಸ್ಗೆ ಹೋದ್ವಿ. ಸೊ ಆ ಥರ ಆಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಸಾರಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ರೆ ಈ ಥರ ಸಾರಿ. ಈ ಥರ ಅಂತೂ ಬೈ 1 get 1 ಅಂತ ಇದೆ. ಸೊ ಲಾಸ್ಟ್ ಟೈಮು ನಾನು ಚೆನ್ನೈಗೆ ಹೋದಾಗ ನಿಮಗೆ ಬ್ಲಾಗ್ ಮಾಡಿದ್ದೀನಿ ನೋಡಿ, ಚೆನ್ನೈ ಬ್ಲಾಗ್ಸಲ್ಲಿ ಕೂಡ ನಾನು ಈ ಥರನೇ ಸಾರಿಗಳನ್ನು ಬೈ 1 get 1 ಆಗಿ ತೊಗೊಂಡಿದ್ದೆ. ಅದು ಈ ಥರ ಬಂದಿತ್ತು. ನೀವು ಹೋಗ್ಬಿಟ್ಟು ನಾನು ವಿಡಿಯೋ ಚೆಕ್ಔಟ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ, ನೋಡ್ಬೋದು. ಚೆನ್ನೈ ಶಾಪಿಂಗ್ ಬ್ಲಾಗ್ ಅಂತ ಹಾಕಿದ್ದೀನಿ. ಸೊ ಅದರಲ್ಲಿ ನಾನು ಈ ಥರ ತಗೊಂಡಿದ್ದೀನಿ ಅಥವಾ ಆಯಿತಾ. ಈ ಥರನೇ ಪ್ಯಾಕ್ ಆಗಿ ಬಂದಿತ್ತು. ಬೈ 1 get 1 2 ಬಂದಿತ್ತು ನನಗೆ. ಸೊ ಅದು ಲೈಕ್ 2000ಗೆ 2 ಆ ಥರ ಎಲ್ಲ ಬಂದಿತ್ತು. ಆ್ಯಂಡ್ ಈ ಸಲನೂ ನೋಡ್ತಾ ಇದ್ದೆ, ಈ ಥರ ಆಪ್ಷನ್ಸ್ಗಳೇ ಈ ಒಂದು ಆಫರಲ್ಲಿ ತುಂಬಾ ಟ್ರೆಂಡಿಂಗ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಥರ. ಆ್ಯಂಡ್ ಈ ಥರ ನಮಗೆ ಹೆಲ್ಪ್ ಆಗುತ್ತೆ. ಇವನ್ ನಾವೇ ಸಿಂಪಲ್ ಎಲ್ಲಾದರೂ ಟೆಂಪಲ್ಗೆ ಹೋಗುವಾಗ ಅಥವಾ ಹಾಕೊಳ್ಬೋದು, ಅಥವಾ ಯಾರಾದರೂ ಮನೆಗೆ ರಿಲೇಟಿವ್ಸ್ ಏನಾದರೂ ಬಂದರೆ ನೀವೇನಾದರೂ ಸಾರಿ ಕೊಡ್ಬೇಕಂತಂದಾಗ ನೀವು ತುಂಬ ಚೆನ್ನಾಗಿ ಈ ಸಾರಿಗಳನ್ನು ಈ ಥರ ಕೊಡ್ಬೋದು. ಕಲರ್ ನೋಡ್ಬೋದು, ತುಂಬಾ ಇಷ್ಟ ಆಯಿತು ನನಗೆ. ಈ ಥರ ನನ್ನ ಹತ್ರ ಕಲರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದೆ. ಸಿಲ್ವರ್ ಜರಿ ಇದೆ. ಆ್ಯಂಡ್ ಇದ್ರ ಕಾಂಟ್ರಾಸ್ಟ್ ನೋಡ್ಬೋದು, ಸೂಪರ್ಬ್ ಆಗಿದೆ.
ಇದು ಬಾರ್ಡರ್ಲೆಸ್ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಬಾರ್ಡರ್ ಬರಲ್ಲ. ಆ್ಯಂಡ್ ನೋಡ್ಬೋದು ಈ ಥರ ಬರುತ್ತೆ ಪಲ್ಲು ಇದ್ದರೆ. ಸೊ ಈ ಥರ ನನ್ನ ಕಡೆ ಆಲ್ರೆಡಿ ಈ ಥರ ಸಾರಿಗಳಿದೆ. ಸೊ ಅದರಿಂದ ನಾನು ಈ ಒಂದು ಸಾರಿನ ತೊಗೊಂಡೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದು ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಆ್ಯಂಡ್ ನಿಮಗೆ ಬ್ಲೌಸ್ ಬಂದರೆ ಈ ಥರ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಬ್ಲೌಸು ಕಾಣಿಸ್ತಾ ಇದೆ ಅನ್ಕೊತೀನಿ. ಬ್ಲೌಸ್ ನೋಡ್ಬೋದು ಈ ಥರ ಬರುತ್ತೆ. ನನ್ನ ಹತ್ರ ಲಾಸ್ಟ್ ಟೈಮ್ ನಾನು ಮಸ್ಟರ್ಡ್ ಎಲ್ಲೋಗೆ ತೊಗೊಂಡಿದ್ದೆ, ಗ್ರೀನು ಸೂಪರ್ಬ್ ಕಾಂಬಿನೇಷನ್ ಇತ್ತು. ಆ್ಯಂಡ್ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಹಾಕೊಂಡಾಗ ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಇದೆ. ಆ್ಯಂಡ್ ಇದಕ್ಕೆ ಪಲ್ಲು ಬಂದರೆ ಈ ಥರ ಇದೆ. ಸೊ ಕಂಪ್ಲೀಟ್ಲಿ ಏನು ಬಿಚ್ತಾ ಲೈಕ್ ಓಪನ್ ಮಾಡ್ತಾ ಇಲ್ಲ, ಇಷ್ಟನ್ನೇ ತೋರಿಸ್ತಾ ಇದ್ದೀನಿ. ಸೊ ಕಲರ್ ಕಾಂಬಿನೇಷನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಒಂದು ಕಲರ್ನ ತೊಗೊಂಡಿದ್ದೀನಿ. ಸೊ ಇದು ನೋಡ್ಬೋದು, ಇದೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಯಾವಾಗಲೂ ಸಾರಿಗಳು ಹೇಗೆ ಲೈಕ್ ಆಗ್ತಾವಂತಂದರೆ ಲೈಕ್ ತುಂಬ ಸಾಫ್ಟ್ ಆಗಿರಬೇಕು, ರಫ್ ಆಗಿರ್ತಾವೆ ನೋಡಿ, ಅಂಥ ಸಾರಿಗಳು ನಂಗೆ ಇಷ್ಟನೇ ಆಗಲ್ಲ, ಉಟ್ಕೊಳ್ಳೋಕ್ಕೂ ನಂಗೆ ಇಷ್ಟ ಆಗಲ್ಲ. ನಾನು ಅದೇ ರೀತಿ ಹುಡುಕ್ತಾ ಇರ್ತೀನಿ. ಸೊ ಆ ಥರ ರಫ್ ಸಾರಿಗಳೆಲ್ಲ ಅವ್ರು 1000 ರೂಪೀಸ್ ಒಳಗಡೆ ತೋರಿಸ್ತಾ ಇರ್ತಾರೆ, 1000-1000. ಬಟ್ ನಂಗೆ ಲೈಕೇ ಆಗಲ್ಲ. ನಾನು ಅಷ್ಟೇ ಬಜೆಟ್ ಇಟ್ಕೊಂಡು ತೊಗೋಬೇಕು ಅಂತ ಅಂದ್ಕೊಂಡು ಹೋಗ್ತೀನಿ. ಬಟ್ ಅವರು ಅಷ್ಟು ರಫ್ ಆಗಿರುವಂಥ 1000 ರೂಪೀಸ್ಗೆ ಅಷ್ಟು ಸಾರೀಸ್ಗಳು ತೋರಿಸಿದಾಗ ನಿಜವಾಗ್ಲೂ ನಂಗೆ ಲೈಕ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಈ ಒಂದು ಸಾರಿಗಳು ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ಎರಡು ನನಗೆ ತುಂಬಾ ಲೈಕ್ ಆಯಿತು. ನೋಡೋಣ ನಾವೇ ಯೂಸ್ ಮಾಡಿದರೆ ಬರುತ್ತೆ, ಅಥವಾ ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದರೆ ಅವ್ರಿಗೆ ಕೊಡೋಣ, ಗಿಫ್ಟ್ ಆಗಿ ಕೊಡೋಕ್ಕೆ ತುಂಬಾ ಚೆನ್ನಾಗಿದ್ದಾವೆ ಸಾರಿಗಳಂತ ಅಂದ್ಬಿಟ್ಟು ಆಫರ್ ಇದೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದಂತ ಹೇಳ್ಬೋದು ಇವೆರಡು ಸಾರಿನ. ಸೊ ನಾನು ವರಮಹಾಲಕ್ಷ್ಮಿಗೆ ಯಾವ ಸಾರಿನ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ರೆ ಇವೆರಡು ಸಾರಿನ ತೊಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ವೈಸ್ ಆಲ್ಸೋ ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಪೋತೀಸ್ ಬಗ್ಗೆ ಹೇಳಬೇಕಂತಂದರೆ, ಪೋತೀಸಲ್ಲಿ ಲೈಕ್ ನಾವು ನಾರ್ಮಲ್ ಡೇಸ್ಗೆ ಹೋದಾಗ ಕಾಸ್ಟ್ಲಿನೇ ಇರುತ್ತೆ. ಒಂದು ಮಾಲಲ್ಲಿ ನೀವು ಏನು ರೇಟ್ ನೋಡ್ತಿರಲ್ವ ಅಷ್ಟೇ ಇರುತ್ತೆ ಅಂತ ಹೇಳಿ. ಜೂಡಿಯೋದಲ್ಲಿ ಕಿಡ್ಸ್ ಸೆಕ್ಷನ್ಗೆ ಬಂದರೆ 199 200ಗೆ ಸಿಗುತ್ತಲ್ಲ. ಸೊ ಆ ಥರ ಎಲ್ಲ ನಿಮಗೆ ಪೋತೀಸಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಆ ಥರ ಎಲ್ಲ ಸಿಗಲ್ಲ. ಬಟ್ ಟ್ರೆಡಿಷ್ನಲ್ ವೈಸು ಆ್ಯಂಡ್ ಕಲೆಕ್ಷನ್ ವೈಸು ಆಪ್ಷನ್ಸ್ಗಳು ತುಂಬಾ ಇರುತ್ತೆ ಅಂತ ಹೇಳ್ಬೋದು ಪೋತೀಸಲ್ಲಿ. ಮಕ್ಳಿಗೆ ಬಂದ್ರೂ ಕೂಡ ತುಂಬಾ ಆಫರ್ಸ್ಗಳೆಲ್ಲ ಇರುತ್ತೆ. ಲೈಕ್ ಮಕ್ಳದ್ದು ಏನಂತೀವಿ, ನನ್ನ ಮಗಳಿಗೆ ಒಂದು ಫ್ರಾಕ್ನ ತೊಗೊಳ್ಳೋಣ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ತೊಗೊಂಡೆ. ಬಟ್ ಏನಾಗಿತ್ತು ಅಂದರೆ ಸ್ವಲ್ಪ ಅವಳಿಗೆ ಸೈಜ್ ವೈಸು ಕಡಿಮೆ, ಯಾವುದು ಅಷ್ಟು ನನಗೆ ಕಲೆಕ್ಷನ್ಸ್ ನೋಡಿದ್ರೆ ತುಂಬಾ ಇದ್ದಾವೆ. ಅಷ್ಟು ಕಲೆಕ್ಷನ್ಸಲ್ಲಿ ಒಂದೊಂದನ್ನು ಹುಡ್ಕೊಂಡು ಆ ಮಗುನ ಹಿಡ್ಕೊಂಡು ಒಂದೊಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಇವಾಗ ಹೆಂಗಿದ್ರು ಝೂಡಿಯೋದಲ್ಲಿ ಸೇಲ್ ನಡೀತಾ ಇದೆ, ಹೋಗಬೇಕು ಝೂಡಿಯೋದಲ್ಲಿ ಹೇಗಿದ್ರು ಸೇಲ್ ನಡೀತಾ ಇದೆ ಅಲ್ವಾ. ಸೊ ಅಲ್ಲೇ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡ್ಬಿಟ್ಟು ಬಟ್ಟೆ ವಿಷಯಕ್ಕೆ ಹೋಗಲಿಲ್ಲ, ನಾನು ಸಾರಿಗಳನ್ನೇ ತೊಗೊಳ್ಳೋಣ ಅಂತ. ಸಾರಿ ಬಂದರೆ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವನ್ ನಿಮಗೆ ವೆರೈಟೀಸ್ ಕೂಡ ಅಷ್ಟು ಕಲೆಕ್ಷನ್ಸು, ಕಲರ್ಸ್ ಯಾವುದನ್ನು ಕೇಳ್ತೀರಿ ಎಲ್ಲನೂ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಪೋತೀಸಲ್ಲಿ ಇದು ನನ್ನ ಒಂದು ಪೋತೀಸಲ್ಲಿ ಇದು ಒಂದು ಫಸ್ಟ್ ಸಾರಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ನಮ್ಮ ಅಮ್ಮಗೆ ಕೊಡಿಸಿದ್ದೆ ಪೋತೀಸಲ್ಲಿ ಸಾರಿನ, ಬಟ್ ನಾನು ತೊಗೊಂಡಿರಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಅಲ್ಲಿ ಶಾಪಿಂಗ್ ಮಾಡಿದ್ರು, ಬಟ್ ನಾನು ಯಾವತ್ತೂ ಸಾರಿನ ಅಲ್ಲಿ ತೊಗೊಂಡಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ನಮಗೆ ಆ ರಶ್ಶು ಅದು ತುಂಬಾ ಇತ್ತು, ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಫೈನಲಿ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಇವಾಗ ನಾನು ನಮ್ಮ ಮನೆ ಲಕ್ಷ್ಮಿಗೆ ಯಾವ ಸಾರಿನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದರ ಆ್ಯಂಡ್ ಸ್ಟೋರಿ ಕೂಡ ಇದೆ ಇದ್ರದ್ದು ಕೂಡ, ಅದನ್ನ ನಿಮಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೋಡ್ಬೋದು, ದಿಸ್ ಇಸ್ ದ ಬ್ಯೂಟಿಫುಲ್ ಸಾರಿ. ಈ ಥರ ಬೆಣ್ಣೆ ಇದ್ದಂಗಿದೆ ಈ ಸಾರಿ. ನನಗೆ ಯಾವಾಗ ತುಂಬಾ ಆಸೆ ಇತ್ತು, ನನಗೆ ಈ ಥರ ನಾನು ಕ್ರೇಪಲ್ಲಿ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಾನು ಅಂದ್ಕೊಂಡೆ ಈ ಸಲ ಬೇಡ. ನಾನು ಆ್ಯಕ್ಚುಲಿ ನನ್ನ ಹತ್ರ ತುಂಬಾ ಕ್ರೇಪ್ ಸಿಲ್ಕ್ಗಳು ಇವಾಗೇನು ಟ್ರೆಂಡಲ್ಲಿ ಇದೆಯಲ್ಲ, ಆ ಥರ ಸಾರಿಗಳು ಇದ್ದಾವೆ ನನ್ನ ಹತ್ರ. ಇವಾಗ 2-3 ತೊಗೊಂಡಿದ್ದೀನಿ, ಇದ್ದಾವೆ, ಬೇಡ ಬಿಡು ಏನಕ್ಕೆ ತೊಗೊಳ್ಳೋದು ಅಂತ ಅಂದ್ಕೊಂಡು ನಾನು ಹೋಗಿರೋದು. ಬಟ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ, ಬೇರೆ ಸಾರಿಗಳೆಲ್ಲ ನೋಡ್ತಾ ಇದ್ದೆ. ಬಟ್ ನನಗೇನಂದ್ರೆ ಅಲ್ಲಿ ಕಾಣಿಸ್ತು ಈ ಒಂದು ಸಾರಿ ಇದೆಯಲ್ಲ, ನನಗೆ ಅಲ್ಲಿ ಕಾಣಿಸ್ತು. ಸೊ ಕಾಣಿಸಿದ ತಕ್ಷಣ ಸಡನ್ಲಿ ನನ್ನ ಕಣ್ಣು ಅಲ್ಲೇ ಹೋಯಿತು. ಸೊ ಅಲ್ಲೇ ಹೋಗ್ಬಿಟ್ಟು ನಾನು ಚೆಕ್ ಮಾಡಿದೆ, ಆ ಸಾರಿನ ಚೆಕ್ ಮಾಡಿಬಿಟ್ಟು ಮುಟ್ಟಿ ನೋಡಿದೆ, ಎಲ್ಲ ಸ್ಮೂತಾಗಿತ್ತು, ತುಂಬ ಬೆಣ್ಣೆ ಟೈಪ್ ಇತ್ತು, ಕ್ರೇಪ್ ಸಿಲ್ಕು ತುಂಬ ಚೆನ್ನಾಗಿತ್ತು. ಪ್ರೈಸು ನೋಡಿದೆ ಸ್ವಲ್ಪ ಜಾಸ್ತಿನೇ ಇತ್ತು. ಏನು ಮಾಡೋಣಪ್ಪ, ತೊಗೊಳ್ಳೋಣ, ಏನು ಮಾಡೋಣ, ಈ ಸಾರಿನ ತೊಗೊಳ್ಳೋಣ ಬೇಡ ಅಂತ ಅನ್ಕೊತಾ ಇದ್ದೆ. ಸೊ ಏನು ಮಾಡಿದೆ, ಬೇಡ ಬಿಡು ಬೇರೆದು ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಸಾರಿನ ನಾನು ಹಾಗೆ ಸುಮ್ಮನೆ ಕೆಳಗಡೆ ಇಟ್ಟೆ. ಸೊ ಮತ್ತೆ ನಾನು ಮುಂದೆ ಬೇರೆ ಎಲ್ಲ ಸಾರಿಗಳನ್ನೆಲ್ಲ ನೋಡ್ಕೊತಾ ಹೋದಾಗ ನನಗೆ ಆ ಕಡೆ ನಿಂತ್ಕೊಂಡಿದ್ದೀನಿ, ಈ ಕಡೆಯಿಂದ ಅವರು ಏನು ಸೆಲ್ ಮಾಡ್ತಿರ್ತಾರಲ್ಲ ಸಾರಿನ, ಅಲ್ಲಿ ಒಂದು ಸೆಕ್ಷನ್ ಇರುತ್ತೆ. ಸೊ ಅವ್ರು ಅದನ್ನು ಮಡಚಿ ಈ ಕಡೆ ಇಡ್ತಾ ಇದ್ರು. ಸೊ ಅವಾಗೂ ಕೂಡ ನನ್ನ ಕಣ್ಣು ಅಲ್ಲೇ ಹೋಯ್ತು ಅಂತ ಹೇಳ್ಬೋದು. ಅವಾಗೂ ನನಗೆ ಬೇರೆ ಸಾರಿ ನೋಡ್ತಾ ಇದ್ದೀನಿ, ಈ ಸಾರಿನೇ ಅಟ್ರಾಕ್ಟಿವ್ ಆಗ್ತಾ ಇದೆ.
ಸೊ ಇನ್ನೇನು ಮಾಡೋಣಪ್ಪ, ಸರಿ ಬೇಡ ಬಿಡು ನಾನು ಅಲ್ಲೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದ್ಮೇಲೆ ಬೇರೆ ಕಲರ್ಸು ಇತ್ತು ಆ್ಯಂಡ್ ಕೇಳಿದೆ ಅವ್ರಿಗೆ, ಇದರಲ್ಲಿ ನನಗೆ ಕಲರ್ಸ್ನ ತೋರಿಸಿ ನೀವು ನನಗೆ ಅಂತ ಅಂದ್ಬಿಟ್ಟು. ಇನ್ನೊಂದು ಕಲರ್ ಇತ್ತು ಲೈಕ್ ಆರೆಂಜ್ಗೆ ಸಮಥಿಂಗ್ ಲೈಕ್ ಮೆಜೆಂಟಾ ಆ ಥರ ಕಲರ್ ಇತ್ತು. ಆರೆಂಜ್ ಕಲರ್ ಇತ್ತು ಇನ್ನೊಂದು, ಅದನ್ನು ಪಕ್ಕದಲ್ಲಿ ನಿಮಗೆ ವಿಡಿಯೋ ಹಾಕ್ತೀನಿ ನೋಡ್ಬೋದು, ಆ ಥರ ಕಲರು ಇತ್ತು. ಸೊ ಇನ್ನೇನು ಆ ಕಲರ್ನ ತೊಗೊಳ್ಳೋನೇನಪ್ಪ ಅಂತ ಅಂದ್ಕೊಂಡ್ಬಿಟ್ಟು ಕೇಳಿದೆ ಮತ್ತೆ ಅವರಿಗೆ. ಮತ್ತೆ ಕೇಳಿದೆ ಇದರಲ್ಲಿ ಕಲರ್ ಆಪ್ಷನ್ಸ್ಗಳಿದಾವ ಅಂತ ಕೇಳಿದೆ ಅವರಿಗೆ. ಸೊ ಅವರು ಎಲ್ಲ ಅಷ್ಟು ಬ್ಯುಸಿ ಇದ್ರು, ಅಷ್ಟು ಎಲ್ಲನೂ ತೋರಿಸ್ತಾ ಇದ್ರು. ಹಾಂ ಇದಾವೆ ಮೇಡಮ್ ಅಂತಂದರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾನಂತ ಮತ್ತೆ ಕೇಳಿ ಕಲರ್ ಆಪ್ಷನ್ ತೋರಿಸಿದಾಗ ಸುಮಾರಷ್ಟು ಕಲರ್ಸ್ಗಳನ್ನ ತೊಗೊಂಡು ಬಂದು ನನಗೆ ತೋರಿಸಿದ್ರು ಅವರು. ಅದರಲ್ಲಿ ಈ ಒಂದು ಕಲರ್ನ ಅವ್ನು ಎತ್ಕೊಂಡು ಬಂದು ತೋರಿಸಿದ ತಕ್ಷಣ ನಂದು ಕಣ್ಣು ಎಲ್ಲಿ ಹೋಗಲಿಲ್ಲ. ನನಗೆ ಸ್ಟ್ರಾಂಗಾಗಿ ಹೇಳ್ತಾ ಇತ್ತು, ಈ ಸ್ಯಾರಿನೇ ತಗೋ, ಈ ಸ್ಯಾರಿ ಡೋಂಟ್ ನೋ, ನನಗೆ ಏನಂತ ಗೊತ್ತಿಲ್ಲ. ನಮ್ಮ ಮನೆ ಲಕ್ಷ್ಮಿಗೆ ಈ ಸ್ಯಾರಿ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ, ಈ ಸ್ಯಾರಿನೇ ತಗೋಬೇಕು ಅಂತ ಅಂದ್ಕೊಂಡು ಫೈನಲಿ ಸುಮ್ಮನೆ ನಾನು ಕಣ್ಣು ಮುಚ್ಕೊಂಡು ಎತ್ಕೊಂಡು ಬಂದುಬಿಟ್ಟೆ ಅಂತ ಹೇಳ್ಬೋದು. ಈ ಒಂದು ಸ್ಯಾರಿನ ತುಂಬಾ ಚೆನ್ನಾಗಿದೆ, ಪ್ಯೂರ್ ಕ್ರೇಪ್ ಅಂತ ಹೇಳ್ಬೋದು, ಬೆಣ್ಣೆ ಇದ್ದಂಗಿದೆ ಇದು ಸ್ಯಾರಿ, ಸಖತ್ತಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ನಿಮಗೆ ಪಲ್ಲು ತೋರಿಸ್ತೀನಿ, ಹೇಗೆಂದ್ರೆ ಉಡಿಸ್ಬೇಕಲ್ವಾ ಲಕ್ಷ್ಮಿಗೆ, ಸೊ ಅವಾಗ ಓಪನ್ ಮಾಡೋದಿರುತ್ತೆ, ಅದಕ್ಕೋಸ್ಕರ ತೋರಿಸ್ತೀನಿ ನಿಮಗೆ. ಸೊ ಪಲ್ಲು ಬಂದರೆ ಈ ಥರ ಬರುತ್ತೆ, ಬ್ಲೌಸು ತುಂಬಾ ಚೆನ್ನಾಗಿದೆ. ಸೊ ಚೆನ್ನಾಗಿ ಹೊಲಿಸ್ಕೋಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಈ ಒಂದು ಸ್ಯಾರಿನ ನಾನು. ಸೊ ಬ್ಲೌಸ್ ಬಂದರೆ ನಿಮಗೆ ಈ ಥರ ಬರುತ್ತೆ, ಬ್ಲೌಸು ನೋಡ್ಬೋದು, ಸಖತ್ತಾಗಿದೆ, ಬೆಣ್ಣೆ ಇದ್ದಂಗಿದೆ ಅಂತ ಹೇಳ್ಬೋದು, ತುಂಬಾ ಸಾಫ್ಟ್ ಆಗಿದೆ. ಕೆಳಗಡೆ ಈ ಥರ ಬರುತ್ತೆ, ಕಲರ್ ನೋಡ್ಬೋದು, ಗ್ರೀನ್ಗೆ ರೆಡ್ಡು, ಆ ಮ್ಯಾಂಗೋ ಬಾರ್ಡರ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕೂಡ ಆನ್ಲೈನಲ್ಲಿ ನೋಡಿದ್ದೆ ಸುಮಾರಷ್ಟು ಕಲರ್ ಆಪ್ಷನ್ಸ್ಗಳೆಲ್ಲನೂ ಅವೈಲೇಬಲ್ ಇತ್ತು, ಬಟ್ ಹೇಗೆ ಬರುತ್ತೋ ಏನು ಅನ್ನೋದನ್ನು ಕೂಡ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಇನ್ನೊಂದು ಏನು ಶೇರ್ ಮಾಡ್ಕೋಬೇಕಂದ್ರೆ, ನಾನು ಫಸ್ಟ್ ಏನು ಅಂದ್ಕೊಂಡೆ, ಇಲ್ಲೇ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನಾನು ಯಾವುದಾದ್ರೂ ಅಜಿಯೋದಲ್ಲಿ ಆರ್ಡರ್ ಮಾಡೋಣ, ಸ್ಯಾರಿನ ನೋಡೋಣ, ಹೇಗಿದ್ರು ಅಲ್ಲಿ ರಿಟರ್ನ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತಲ್ಲ, ಇಷ್ಟ ಆಗಲಿಲ್ಲ ಅಂದರೆ ನಾನು ರಿಟರ್ನ್ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಚೆಕ್ ಮಾಡಿದ್ದು ಅಜಿಯೋದಲ್ಲಿ ಸ್ಯಾರಿ ಚೆಕ್ ಮಾಡುವಾಗ ನಾನು ಆರ್ಡರ್ ಕೂಡ ಮಾಡಿದ್ದೆ. ಬಟ್ ನನಗದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಫೋಟೋನ ಅಟ್ಯಾಚ್ ಮಾಡ್ತೀನಿ ನಾನು ಯಾವ ಸ್ಯಾರಿನ ಆರ್ಡರ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಆ ರಿಸೀವ್ ಆಗಿದಂಥ ಸ್ಯಾರೀಸ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಜಸ್ಟ್ ರಿಸೀವ್ ಆದ ತಕ್ಷಣವೇ ನನಗೆ ಲೈಕ್ ಆಗಲಿಲ್ಲ, ನಾನು ಆವಾಗೇ ಅದನ್ನು ರಿಟರ್ನ್ ಮಾಡಿಬಿಟ್ಟೆ ನಾನು ಒಂದು ವಿತಿನ್ 5 ಮಿನಿಟ್ಸಲ್ಲಿ. ಆ್ಯಂಡ್ ಆ ಡೇನು ಕೂಡ ತೊಗೊಂಡು ಹೋಗ್ಬಿಟ್ರು ಅವರು, ಬಟ್ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಅಜಿಯೋದಲ್ಲಿ ನೀವು ಸ್ಯಾರಿಗಳನ್ನು ದಯವಿಟ್ಟು ತೊಗೊಳ್ಬೇಡಿ ಅಂತ ಹೇಳ್ತೀನಿ, ಬಟ್ಟೆಗಳನ್ನು ಮಾತ್ರ ತೊಗೊಳ್ಳಿ, ಬಿಕಾಸ್ ಅದಕ್ಕೂ ಒಂಚೂರು ಚೆನ್ನಾಗಿರಲಿಲ್ಲ. ಇಷ್ಟು ಸ್ಯಾರಿ ಬಂದರೆ ತುಂಬಾ, ಅದಕ್ಕೂ ನಾನು 1150 ಸಮಥಿಂಗ್ ಅಷ್ಟೇ ಪೇ ಬಿಟ್ಟು ಆರ್ಡರ್ ಮಾಡಿದೆ, ಬಂದರೂ ನಂಗೆ ಸ್ಯಾರಿ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಆ್ಯಂಡ್ ಇಮೇಜ್ ಹೇಗಿದೆಯೋ ಅದಕ್ಕೆ ಅಪೋಸಿಟಾಗಿ ಬಂದಿತ್ತು ಅಂತ ಹೇಳ್ಬೋದು. ಸ್ಯಾರಿ ಕಲರ್ ಓಕೆ, ಬಟ್ ಏನು ಮ್ಯಾಚ್ ಆಗ್ತಿರಲಿಲ್ಲ ಅಂತ ಹೇಳ್ಬೋದು. ಕಲರ್ ಸೇಮ್ ಇತ್ತು, ಬಿಟ್ಟರೆ ಬೇರೆದು ಏನೂ ಮ್ಯಾಚ್ ಆಗ್ತಾ ಇರಲಿಲ್ಲ. ನನಗೆ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟು ಆ ಸ್ಯಾರಿನ ನಾನು ಮಾಡಿಬಿಟ್ಟು ಫೈನಲಿ ಇಲ್ಲೇ ತಗೊಳ್ಳೋಣ ಅಂದ್ಕೊಂಡ್ಬಿಟ್ಟು, ಸೊ ನಮ್ಮ ಮನೆ ಲಕ್ಷ್ಮಿಗೆ ಈ ಸ್ಯಾರಿನ ತಗೊಂಡಿದ್ದೀನಿ ಅಂತ ಹೇಳ್ಬೋದು. ಸಖತ್ತಾಗಿದೆ ಅಲ್ವಾ ಈ ಸ್ಯಾರಿ, ನಂಗೆ ತುಂಬಾ ಇಷ್ಟ ಆಯಿತು. ಶೇರ್ ಮಾಡ್ಕೊಳ್ಳೋದಿದೆ ಅಂತಂದರೆ, ನಾವು ಅಷ್ಟು ಶಾಪ್ ಮಾಡಿರೋದ್ರಿಂದ ನಮಗೆ ಕೂಪನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಡಿಸ್ಕೌಂಟ್ ಓಚರ್ಸ್, ಸೊ ಈ ಥರ ನಿಮಗೆ ಡಿಸ್ಕೌಂಟ್ ಓಚರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ 100 ರುಪೀಸ್ ಅಂದರೆ ನಮಗೆ ಲೈಕ್ 100 ಅಂತ ಬರೆದಿದ್ರೆ ತಾನೇ ಅದು ಒಂದು 100 ರುಪೀಸ್ಗೆ ಸಮಾನ ಅಂತ ಹೇಳ್ಬೋದು ಈ ಒಂದು ಓಚರು. ಆ ಥರ ನಮಗೆ ಸುಮಾರಷ್ಟು ಓಚರ್ಸ್ಗಳು ಸಿಕ್ಕಿದೆ, ಬಿಕಾಸ್ ನಾವು ಅಷ್ಟು ಶಾಪ್ ಮಾಡಿರೋದ್ರಿಂದ ಓಚರ್ಸ್ ಸಿಕ್ಕಿದೆ. ಆ್ಯಂಡ್ ಲಾಸ್ಟ್ ಟೈಮ್ ಅಂದರೆ ನಮ್ಮ ಅಮ್ಮಗೆ ನಾನು ಸ್ಯಾರಿ ಕೊಡಿಸಿದಾಗ ಆಫರಲ್ಲಿ ನಮಗೆ ಒಂದು ಲೈಕ್ ಸ್ಟೀಲ್ ಪಾತ್ರೆ ಸಿಕ್ಕಿತ್ತು. ಈ ಥರ ಸುಮಾರಷ್ಟು ಆಪ್ಷನ್ಸ್ಗಳು ಲೈಕ್ ಆಫರ್ಸ್ಗಳು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ನಾವೆಲ್ಲ ಇನ್ನು ಕೆಳಗಡೆ ಬಿಲ್ ಮಾಡ್ಕೊಂಡು ಬರ್ತಿರಲ್ವ, ಸೊ ಹೊರಗಡೆ ಹೋಗುವಂಥ ಒಂದು ವೇಯಲ್ಲಿ ನಿಮಗೆ ಸುಮಾರಷ್ಟು ಆಫರ್ಸ್ಗಳನ್ನೆಲ್ಲ ಇಟ್ಟಿರ್ತಾರಲ್ಲಿ, ನೀವು ನೋಡ್ಕೊಂಡ್ಬಿಟ್ಟು ಕೇಳಿಬಿಟ್ಟು ಅವ್ರಿಗೆ ನೀವು ತಗೋಬೇಕಂತ ಹೇಳ್ತೀನಿ. ಸೊ ನಮಗೆ ಇಷ್ಟು ಕೂಪನ್ಸ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ವರ್ತ್ ಅಂತ ಹೇಳ್ತೀನಿ ಕೂಪನ್ಸು. ನೀವು ಮತ್ತೆ ಹೋಗ್ಬಿಟ್ಟು ಶಾಪ್ ಮಾಡಿ ಒಂದು ಸಾರಿನ ತಗೋಬೋದು ಇಷ್ಟು ಕೂಪನ್ಸಲ್ಲಿ. ಸೊ ನೀವು ಮತ್ತೆ ರಿಡೀಮ್ ಮಾಡ್ಕೋಬೋದು. ಬಟ್ ಏನಂದರೆ ನೀವು ರಿಡೀಮ್ ಮಾಡ್ಕೊಳ್ಳೋಂಥ ಆಪ್ಷನ್ಸು ಅವಾಗೇ ಇರಲ್ಲ. ಲೈಕ್ ಏನು ಅಂದರೆ ಈ ಕಂಪ್ಲೀಟ್ಲಿ ಆಷಾಢ ಸೇಲ್ ಏನು ಕಂಪ್ಲೀಟ್ ಆಗುತ್ತಲ್ವ, ಸೊ 15th ಆಗಸ್ಟ್ವರೆಗೂ ಆಷಾಢ ಸೇಲ್ ಇದೆ. ಸೊ ಅದು ಕಂಪ್ಲೀಟ್ ಆಗುತ್ತಲ್ವ, ಸೊ ಅದಾದಮೇಲೆ ನೀವು ಹೋಗ್ಬೋದು ಅಂತ ಹೇಳ್ತೀನಿ. ಈವನ್ ಇನ್ ಟ್ರೆಂಡ್ಸಲ್ಲಿ ಕೂಡ ನಿಮ್ಗೆ ಏನು ವೋಚರ್ಸ್ ಸಿಗುತ್ತೆ ನೋಡಿ, ಸೊ ಅದೇ ರೀತಿ ಇರುತ್ತೆ. ಸೊ ಅದೇನು ಆಫರ್ ಪೀರಿಯಡ್ ಇರುತ್ತಲ್ಲ, ಸೊ ಅದು ಮುಗಿದ ಮೇಲೆ ನಿಮಗೆ ಕಂಪ್ಲೀಟಾಗಿ ನೀವು ಈ ಒಂದು ವೋಚರ್ನ ರಿಡೀಮ್ ಮಾಡ್ಕೋಬೋದು. ಆ್ಯಂಡ್ ಏನಂದರೆ ಇದ್ರದ್ದು ಏನು ಬರ್ದಿದ್ದಾರೆ ಅಂದರೆ ಲೈಕ್ ಸ್ಟಾರ್ಟ್ಸ್ ಫ್ರಮ್ ದ 16th ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 15th ಸೆಪ್ಟೆಂಬರ್ವರೆಗೂ 1 ಮಂತ್ವರೆಗೂ ನಿಮಗೆ ಈ ಒಂದು ಕೂಪನ್ಸನ್ನ ರಿಡೀಮ್ ಮಾಡ್ಕೊಳ್ಳೋಂಥ ಆಪ್ಷನ್ ಇರುತ್ತೆ. ಸೊ ನೀವು ಆಮೇಲೆ ಹೋದರೆ ನಿಮಗೆ ಈ ಕೂಪನ್ನ ಅವರೆಲ್ಲ ರಿಡೀಮ್ ಮಾಡಲ್ಲ. ಲೈಕ್ ಆಫರ್ ಏನಿರುತ್ತೆ ಅವ್ರು ಏನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಸೊ ಅವಾಗೆ ಹೋಗ್ಬಿಟ್ಟು
ಪರ್ಚೇಸ್ ಮಾಡ್ಬೋದು. 1000 ರೂಪೀಸ್ವರೆಗೂ ಬಂದಿದೆ. ನಾವು ಇನ್ನೊಂದು ಸಾರಿನ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪೋತಿ ಸುಮ್ಮ ನಿಯರ್ ಇರೋದ್ರಿಂದ ಹೋಗೋಣ ಅನ್ಕೊಂಡಿದ್ದೀವಿ. ಮತ್ತೆ 2 ಸಾರಿನ ತರ್ಬೋದು. ಬೈ 1 ಗೆಟ್ 1 ನೋಡೋ ಆಪ್ಷನ್ಸ್ ಏನಾದರೂ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ. ಬಟ್ ಬೈ 1 ಗೆಟ್ 1 ತುಂಬ ಕಡಿಮೆ ರೇಟಿಗೆ ಇರಲ್ಲ. ಒಂದು 1500 2000ವರೆಗೂ ಬೈ 1 ಗೆಟ್ 1 ಇರುತ್ತೆ. ಸೊ ಅವಾಗ ಹೋಗ್ಬಿಟ್ಟು ನಾವು ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀವಿ. ಏನಾಗುತ್ತೆ ನೋಡಬೇಕು. ಸಮ್ಟೈಮ್ಸ್ ಹಿಂಗೆ ಆಗುತ್ತೆ, ಸಾಕಷ್ಟು ಕೂಪನ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡಿರ್ತೀವಿ, ಆಗೋದೇ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ನೋಡ್ಬೋದು. ಬಟ್ ನಿಮಗೆ ಅಂದರೆ ರೆಡಿಮೋಡ್ಸ್ ಓಕೆ. ಇನ್ನೊಂದು ಏನು ಮೇನ್ ಹೇಳಬೇಕಂದ್ರೆ ರಿಡೀಮೇಬಲ್ ಆನ್ ಶಾಪಿಂಗ್ ಫಾರ್ 500 ಆ್ಯಂಡ್ ಅಬೋ. ಸೊ ಇದನ್ನು ನಾವು ಯಾವಾಗ ರಿಡೀಮ್ ಮಾಡ್ಕೋಬೋದು ಅಂತಂದರೆ ನಾವು 500 ಆ್ಯಂಡ್ ಅಬೋ ಶಾಪ್ ಮಾಡಿದಾಗ ರಿಡೀಮ್ ಮಾಡ್ಕೊಳ್ಳುವಂಥ ಆಪ್ಷನ್ ಇರುತ್ತೆ ಅಂತ ಹೇಳ್ಬೋದು. 500ಕ್ಕಿಂತ ಕೆಳಗಡೆ ನೀವು ಏನಾದರೂ ಶಾಪ್ ಮಾಡಿದ್ರಂದರೆ ಅದನ್ನು ರೆಡಿ ಮಾಡ್ಕೊಳ್ಳೋಂಥ ಆಪ್ಷನ್ ಇರೋದಿಲ್ಲ. ಲೈಕ್ 500 ಕೆಳಗಡೆ ಏನು ಸಿಗ್ಬೋದು ಅಂತಂದರೆ ಲೈಕ್ ಸಿಗುತ್ತೆ, ಬ್ಲೌಸ್ ಇರ್ಬೋದಾಗಿರಲಿ, ಅದೆಲ್ಲನೂ ಕೂಡ ಆಪ್ಷನ್ಸ್ ಇದೆ. ಮಕ್ಕಳ ಬಟ್ಟೆ ಆಗಿರಲಿ ಅದೆಲ್ಲ ಸಿಗುತ್ತಲ್ವ 500 ಒಳಗಡೆ. ಸೊ ಅದನ್ನು ನೀವು ಬಂದು ತೊಗೊಂಡ್ಬಿಟ್ಟು ನಾವು ಕೂಪನ್ಸ್ನ ರೆಡಿ ಮಾಡ್ಕೊತೀನಿ ಅಂದರೆ ಇಲ್ಲ, ನೀವು ಏನು ಮಾಡಬೇಕಂದ್ರೆ 500 ಅಬೋ ಮಾಡೇ ರೆಡಿ ಮಾಡ್ಕೋಬೋದು. ಎಲ್ಲ ಆಲ್ಮೋಸ್ಟ್ 100ದೇ ಇದೆ. ಆ್ಯಂಡ್ 250 ಒಂದಿದೆ. ಸೊ 250 ಯಾವಾಗ ರೆಡಿ ಮಾಡ್ಕೋಬೇಕಂದ್ರೆ ರಿಡೀಮೇಬಲ್ ಆನ್ ಶಾಪಿಂಗ್ ಫಾರ್ 1250 ಸೊ ಆ್ಯಂಡ್ ಅಬೋ ಅಷ್ಟನ್ನು ನೀವು 1250 ಮಾಡ್ಬೋದು. ಅದ್ರ ಅಬೋರೆ ಶಾಪಿಂಗ್ ಮಾಡಿದಾಗ ನೀವು ಇದನ್ನು 250 ರೆಡಿ ಮಾಡ್ಕೋಬೋದು. ಸೊ ಇಷ್ಟು ಅಂತ ಹೇಳ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಹೋಗ್ಬಿಟ್ಟು ಒಮ್ಮೆ ಪೋತೀಸ್ನ ಚೆಕ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬೈ ಫ್ರೆಂಡ್ಸ್.